ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಾವುದಾಯ್ತು? ಹೇಳಿದರು. ಶೃಣ್ವೇ ವೀರ ಮುಗ್ರಂ ದಮಾಯನ್ ಅನ್ಯಮನ್ಯಮತಿ ನೇನೀಯ ಮಾನಃ ಏಧಮಾನದ್ವಿಳುಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ ಚೋಷ್ಕೂಯತೆ. ಅಂದರೆ ಸುತ್ತಿಸ್ತಾ ಇದ್ದಾನೆ ಮಧ್ಯ ಸಂಸಾರಿಗಳನ್ನ, ಇವರನ್ನ ಉಗ್ರಂ ದಮಾಯನ್ ಅನ್ನಂತಮಸ್ಸಿಗೆ ಹಾಕ್ತಾನೆ. ಅನ್ಯಮನ್ಯು ಅತಿ ನೇನೀಯಮಾನ ಯೋಗ್ಯರನ್ನ ಮೇಲೆ ಕೆತ್ತು ಬಿಡ್ತಾನೆ. ಜೀವತ್ರಯ ವಿದ್ಯೆ ಬಂತು. ಅದು ಇನ್ನೂ ಸ್ವಾರಸ್ಯ. ಏಧಮಾನ ದ್ವಿಟ್ ಅಂತ ಕರೆದು ತನ್ನ ಭಕ್ತರು ಅಂತೇಳಿ ಮೋಕ್ಷ ಗ್ಯಾರಂಟಿ ಅಂತ ಹೇಳಿದ ಮಾತ್ರಕ್ಕೇನೆ ಶಿಕ್ಷೆ ಇಲ್ಲ ಅಂತ ಅರ್ಥ ಅಲ್ಲ. ಇವತ್ತು ಪರ್ಮನೆಂಟ್ ಜಾಬ್ ಪ್ರವೇಶ ಮುಗೀತು ಕನ್ಫರ್ಮ್ಡ್ ಅಂತ ಹೇಳಿಬಿಟ್ರೆ ಏನಾರೇ ಮಾಡ್ಬೋದು ಅಂತ ಅರ್ಥ ಅಲ್ಲ. ಅದಕ್ಕೆ ಏನರ್ಥ? ಅದಕ್ಕೆ ಕೆಲವು ಪ್ರೊಬೇಷನರಿ ಪೀರಿಯಡ್ ರಿಸ್ಟ್ರಿಕ್ಷನ್ ಸ್ವಲ್ಪ ವೇರಿ ಆಗುತ್ತೆ ಹೊರತು ನೋ ರಿಸ್ಟ್ರಿಕ್ಷನ್ ಅಂತ ಅರ್ಥ ಅಲ್ಲ. ಅದಕ್ಕೆ ಇನ್ನು ತಲೆಹರಟೆ ಮಾಡ್ಕೊಂಡಿರ್ಬೋದು ಅಂತ ಅರ್ಥ ಅಲ್ಲ ಅದಕ್ಕೆ. ಅದೇ ರೀತಿಯೇ ಅಪರೋಕ್ಷ ಜ್ಞಾನಿಗೆ ಮೋಕ್ಷ ಗ್ಯಾರಂಟಿ ಅಂದರೆ ಅವನು ತಪ್ಪು ಮಾಡಬಹುದು ಅಂತಾಗಲಿ ತಪ್ಪು ಮಾಡಬೇಕು ಅಂತಾಗಲಿ ಅರ್ಥ ಅಲ್ಲ. ಮಾಡಿದ್ರೆ ಏನು ಮಾಡ್ತಾನೆ ದೇವರವರನ್ನು? ಏಧಮಾನ ದ್ವಿಟ್, ಅವರನ್ನು ಶತ್ರುಗಳನ್ನು ಹ್ಯಾಕೆ ಪನಿಷ್ ಮಾಡ್ತಾನೋ ದೇವರು ಯಾಕೆ ಪನಿಷ್ ಮಾಡ್ತಾನೆ? ಭೀಷ್ಮರು ಯಾರು ಎಕ್ಸಾಂಪಲ್? ಅಗ್ರ ಪೂಜೆ ಮಾಡಿಸ್ತವರು. ಕೃಷ್ಣ ಏನು ಮಾಡ್ತಾನೆ? ಹೊಡಿಯವ್ರನ್ನ ಅಂತ ಹೇಳ್ತಾ. ಕರ್ಣ ಪರಶುರಾಮ ರೂಪದ ಶಿಷ್ಯ ಅರ್ಜುನ ಈಗ ಹೊಡಿ, ಬಿಡಬೇಡ, ಅವನು ಚಾನ್ಸ್ ಕೊಡಬೇಡ, ಹೊಡೆದು ಬಿಡಿಲೇ ಹೊಡಿ. ಕರ್ಣ ಭಾರಿ ರಿಕ್ವೆಸ್ಟ್ ಮಾಡ್ತಾರೆ, ಸ್ವಲ್ಪ ನೋಡೋ ಅರ್ಜುನ ಎಷ್ಟು ಕಷ್ಟದಲ್ಲಿದ್ದೇನೆ ಗೊತ್ತಾ, ನಾನೀಗ ಈಗ ಹೊಡಿದಾಗ ಬೈಯಕ್ಕೆ ಶಸ್ತ್ರಾಸ್ತ್ರ ಇಲ್ಲ, ಬರೀ ವ್ಯರ್ಥ ಇದ್ದೀರ ಅಷ್ಟೇ, ಚಾನ್ಸ್ ಕೊಡು ಅಂದ್ರೆ ಕೃಷ್ಣ ಹೇಳ್ತಾರೆ. ಅರ್ಜುನ ಕೇಳ್ತಾರೆ ಏನು ಮಾಡಲಿಲ್ಲ, ಕೊಡಬೇಡ ಅಂತ ಹೇಳ್ತಾರೆ. ಕೊಡಬೇಡ, ಈಗಲೇ ಹೊಡಿ. ಅವ್ರು ಕರ್ಣ ಭಕ್ತ, ಸೂರ್ಯ ದೇವರ ಪೂಜೆ ಒಂದು ಅಧಿಷ್ಠಾನ ಅದು ಅಂತ ಕರ್ಣನಿಗೆ ಹೇಳ್ತಾರೆ, ಹೊಡೆದ್ಬಿಡು ಬಿಡಬೇಡ. ಏಧಮಾನ ದ್ವಿಟ್ ಏನಾಗಿದ್ದಾನಾತ? ಈಗ ತಪ್ಪು ಮಾಡಿದ್ದ. ಹಿಂದೆ ಸುಗ್ರೀವನಾಗಿದ್ದಾಗ ಏನು ಮಾಡಿದ್ದ ಕರ್ಣ? ರಾಮದೇವ್ರಿ ಭಾರಿ ಹತ್ತಿರ ಇದ್ದು ಅಧಿಕ ಪುಣ್ಯ ಬಂದಿತ್ತು. ಈಗ ಏನಾಗ್ತಾ ಇದೆ? ಈಗ ಅದೆಲ್ಲ ಕಟ್ ಮಾಡ್ತಾ ಇದ್ದಾನೆ ದೇವ್. ದುರ್ಯೋಧನ ಜೊತೆ ಸೇರಿಸ್ಬಿಟ್ಟು ಅದಿಷ್ಟು ಕಟ್ ಮಾಡ್ತಾ ಇದ್ದಾನೆ ದೇವ್. ತನ್ನವರೇ ಆದರೂ ಕೂಡ ಏನು ಮಾಡ್ದ ಅದನ್ನ? ಉದಾಹರಣೆಗೆ ತನ್ನ ಮಗನೇ ಇರಬಹುದು, ಗ್ಯಾಂಗ್ರೀನ್ ಆಗಿದೆ, ಡಾಕ್ಟ್ರ್ ಏನು ಮಾಡ್ಬೇಕಾದ್ರೆ ಈಗ ತನ್ನ ಮಗ ಅಂತ ಬಿಟ್ಟರೆ ಪಜಿತಿ ಆಗುತ್ತೆ, ತಾನೇ ಕಟ್ ಮಾಡ್ಬೇಕಾದನ್ನ. ಬ್ಯಾತಕ್ಕೆ ಸತ್ತೋಗ್ತಾನೆ ಉಳಿದೋದ್ರು. ಏಧಮಾನ ಬಿಟ್ಟ ಓವರ್ ಸ್ಪೀಡ್ ಇದ್ದಾಗ ತಕ್ಷಣ ಹಿಡಿತಾರೆ ಪೊಲೀಸರು. ಯಾತಕ್ಕೆ? ಆಕ್ಸಿಡೆಂಟ್ ಮಾಡ್ಕೊತಾನೆ, ಅವ್ನು ಉಳಿಸ್ಬೇಕು ಅಂತ ಹೇಳಿಬಿಟ್ಟು. ಗೊತ್ತಾಯ್ತು? ಅವ್ನು ಇನ್ನೂ ಜೋರಾಗಿ ಹೋಗ್ತಾರೆ, ಇವ್ರು ಆಕ್ಸಿಡೆಂಟ್ ಮಾಡಿ ಇನ್ನು ಎಸ್ಕೆ ಪಾಲಕ್ಕೆ ಹೋಗ್ಬಿಟ್ಟು ಒಳ್ಳೆ ಹೊಡೆದು ಬಿಡ್ತಾರೆ. ಹಾಗೆ ಮಾಡಬಾರ್ದು. ಓವರ್ ಸ್ಪೀಡನ್ನು ಕಂಟ್ರೋಲ್ ಮಾಡೋ ಉದ್ದೇಶ ಏನು ಅಂದರೆ ಅವ್ರ ಹಿತಕ್ಕೋಸ್ಕರನೇ. ಸೊ ಓವರ್ ಇದು ಮಾಡೋಕ್ಕೆ ಹೋಗ್ಬಾರ್ದು. ಮೊದಲೇ ಹೇಳಿದ್ದೆ, ನಮಗೆ ಅಪ್ಲಿಕಬಲ್ ಅಲ್ಲ. ಯಾರಿಗಿದು? ದೇವತೆಗಳಿಗೆ ಮಾತ್ರ, ಋಷಿ ದೊಡ್ಡ ದೊಡ್ಡ ಮುನಿಗಳಿಗೆ ಮಾತ್ರ ಹೊರತು ನಮಗೆ ನಾಟ್ ಅಪ್ಲಿಕಬಲ್. ಪರಾ ಪೂರ್ವೇಶಾಂ ಸಖ್ಯ ವೃಣಕ್ತಿ. ಅಯೋಗ್ಯರಿದ್ದಾರಲ್ಲ, ಅವ್ರು ಭಕ್ತಿ ಮಾಡ್ಲಿಕ್ಕೆ ಅವ್ರನ್ನ ಕಟ್ ಮಾಡಿಬಿಡ್ತಾನೆ, ಅಯೋಗ್ಯರಿ ಭಕ್ತಿ ಬರದಂತೆ ಮಾಡ್ತಾನೆ. ಅದಕ್ಕೆ ಅಸುರ ಮೋಹನ ಮಾಡ್ತಾನೆ. ವೇದವ್ಯಾಸರ ಬಗ್ಗೆ ಭಾರಿ ಭಕ್ತಿ ಇದೆ ಅವನಿಗೆ, ನಿತ್ಯ ವೇದವ್ಯಾಸ ಅಂತ ಹೇಳ್ತಾ ಕೂತಿದ್ದ ಅಯೋಗ್ಯ ಅವನು. ವೇದವ್ಯಾಸರಿಗಂತ ಓದಕ್ಕೆ ಶುರು ಮಾಡ್ದ, ತಲೆ ಕೆಟ್ಟೋಯ್ತು. ಇಲ್ಲಿ ಹೀಗೆ ಬರೀತಾರೆ, ಅಲ್ಲಿ ಹಾಗೆ ಬರೀತಾರೆ, ಏನೋ ಅನ್ಕೊಂಡಿದ್ದೆ ಅವ್ರನ್ನ, ಇವರು ನಮ್ಮಂತೆ ಬಿಡು ಅನ್ಕೊಂಡ್ಬಿಟ್ಟ. ಭಕ್ತಿ ಕಳೆದು ಬಿಟ್ಟ ದೇವರು. ಕಳೆದೇನಾಯ್ತು ಅವನಿಗೀಗ? ಭಾಗವತ ಎಲ್ಲ ಓದೋದು ಬಿಟ್ಟುಬಿಟ್ಟ, ಕತೆ ಕಾದಂಬರಿ ಶುರು ಮಾಡ್ದ, ಕತೆ ಮುಗೀತು. ಅವನು ಮೋಹ ಉದ್ದೇಶಪೂರ್ವಕ ಮಾಡ್ತಾರೆ. ವೇದವ್ಯಾಸರು ನಮ್ಮಂತೇನೆ ಏನೋ ಬರೆದು ಬಿಡ್ತಾರೆ, ಏನೋ ಬರೆದು ಬಿಟ್ರಲ್ಲ ನೋಡಿದ್ರೆ ಅಂತ ಅನಿಸ್ಬೇಕು, ಆ ರೀತಿ ಮಾಡಿಬಿಡ್ತಾರೆ. ಉಳಿದವರಿಗೆ ಓಹೋ ಇದು ಹೇಳೋ ಸ್ಟೈಲ್ ಇದು, ಒಂದು ಉದ್ದೇಶ ಬೇರೆ ಇದೆ, ಬೇರೆ ರೀತಿ ಹೇಳಿದ್ದಾರೆ, ಜ್ಞಾನ ಕೊಡ್ತಾರೆ. ದೇವರಲ್ಲಿ ಭಕ್ತಿ ತಾನೇ ಕಡಿತಾರೆ ಅಂತ ಹೇಳ್ತಾರೆ. ಅಯೋಗ್ಯರು ಭಕ್ತಿ ಮಾಡೋಕ್ಕೆ ಅಂತ ಹೋದ್ರೆ ಏನು ಕಾಣುತ್ತಲ್ಲೇ? ಡಿಫೆಕ್ಟ್ ಕಾಣ ಮಾಡಿಬಿಟ್ಟು, ಇಲ್ಲ ಡಿಫೆಕ್ಟ್ ಕಾಣ ತೋರಿಸ್ಬಿಟ್ಟು ಭಕ್ತಿ ಕಳೆದು ಬಿಡ್ತಾರೆ. ಅಂಥವ್ರಿಗೆ ಸಂಶಯ ಬರುತ್ತೆ. ಉಳಿದವ್ರಿಗೆ ಮಧ್ಯೆ ಭಟ್ರಂಥವ್ರಿಗೆ ಅವ್ರಿಗೆ ಏನು ಮಾಡಿದರು? ಆಚಾರ್ಯ ಬರ ಒಳ್ಳೆ ಉತ್ತರ ಕೊಡಿಸಿ ಪರಿಹಾರ ತೆಗೆದುಬಿಟ್ಟು ಅವ್ರಿಗೆ ಮೋಹ ಕವಿಸಿದ್ರು, ಇವ್ರಿಗೆ ಮೋಹನ ಹೋಗಿಸಿದ್ರು. ದೇವರು ಎರಡನ್ನೂ ಮಾಡ್ತಾನೆ. ಪರಾ ಪೂರ್ವೇಶಾಂ ಸಖ್ಯ ವೃಣಕ್ತಿ ವಿತತ್ವರಾಣ ಅಪರೇಭಿರೇತಿ. ಆದರೆ ಅವರು ಅಪೋಸಿಟ್ ಇದ್ದಾರಲ್ಲ ಯೋಗ್ಯರು, ಅವ್ರನ್ನ ಮಾತ್ರ ಅವ್ರಿಗೆ ಮಾತ್ರ ಕರೆದು ತಗೋತಾನೆ. ಸುಧಾಮ ಹತ್ರ ಬಾ ಅಂತ ಕರೀತಾನೆ, ಒಳಗೆ ಕೂಡಿಸ್ಕೊತಾನೆ, ಏನು ಮಾತಾಡ್ತಾನೆ, ಅದಿಷ್ಟು ಇಂಪಾರ್ಟೆಂಟ್. ಅನಾನುಭೂತಿ ಅವಧೂನ್ಮಾನ. ಯಾರಿಗೆ ಅನುಭವ ಇಲ್ಲ, ದೇವರ ಹಿರಿಮೆ ಅನುಭವಕ್ಕೆ ಬಂದಿಲ್ಲ, ಅವನ್ನೆಲ್ಲ ನಾಶ ಮಾಡಿಬಿಡ್ತಾನೆ. ಪೂರ್ವೀರಿಂದ್ರ ಶರದ ಸ್ತರ್ಥ ರೀತಿ. ಈ ರೀತಿ ಪರಮಾತ್ಮ ಇವತ್ತು ನಾಳೆ ಅಲ್ಲ, ಪೂರ್ವೀಹಿ ಹಿಂದೆ ಮುಂದೆ ಯಾವಾಗಲೂ ಹೀಗೆ ಮಾಡ್ತಾನೆ. ದೇವ್ರ ನಿಯಮಗಳೆಲ್ಲ ಏನಲ್ಲ ಒಂದು ಕಾಲಕ್ಕೆ ಅಪ್ಲಿಕಬಲ್ ಅಲ್ಲ. ಏನದು? ಫಾರ್ ಎವರ್ ಇರೋದು. ಇವತ್ತು ಜಿ ಇದೆ ಅಂತ ತಿಳ್ಕೊಂಬೋಣ, ಫಾರ್ ಎವರ್ ಉಳಿಬೇಕು. ಆ ರೀತಿ ದೇವ್ರು ಮಾಡಿಬಿಟ್ಟಿದ್ದಾರೆ. ಒಂದು ಹಣ್ಣು ಕೆಳಗೆ ಬಿಡುತ್ತೆ, ಒಂದು ಭಾರ ಕೆಳಗೆ ಬಿಡುತ್ತೆ, ಒಂದು ಭಾರ ಮೇಲೆ ಹೋಗುತ್ತೆ. ಅಲ್ಲ, ಏನಾಗಬೇಕು? ಅದು ಭೂಮಿಗೆ ಬೀಳಲೇಬೇಕು. ದೇವರ ನಿಯಮಗಳವೆಲ್ಲ ಕೂಡ. ತಮೇವಂ ವಿದ್ವಾನ್ ಅಮೃತಯ ಭವತಿ ನಾಣ್ಯಪ್ಪ ಅಂತವೆಲ್ಲ ಆಯ್ತು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು, ಅದು ಆಯ್ತು. ಭಕ್ತ್ಯರ್ಥ ನಖಿಲಾನ್ನೇವ ಭಕ್ತಿರ್ ಮೋಕ್ಷಾಯ ಕೇವಲ.
ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು ಅಂತ ಹೇಳಿದರು. ಸ್ನಾನ ಯಾಕೆ ಮಾಡಬೇಕು ಅಂದರೆ ಸ್ನಾನ ಮಾಡಿದ್ರೆ ಏನಾಯ್ತು, ಮನಸ್ಸು ದೇಹ ಶುದ್ಧ ಆಯಿತು. ಶುದ್ಧ ಆದ ಮನಸ್ಸು ಕ್ಲಿಯರ್ ಆಯಿತು, ಧ್ಯಾನ ಮಾಡೋದು ಸುಲಭ ಆಯಿತು. ಸೊ ಸ್ನಾನಕ್ಕೆ ಯಾವುದು, ಸ್ನಾನ ಯಾವುದಕ್ಕೆ ಉಪಯೋಗ ಆಯ್ತು? ಈಗ ಧ್ಯಾನಕ್ಕೆ ಪೂಜೆಗೆ ಉಪಯೋಗ ಆಯಿತು. ಅದು ಕೂಡ ಯಾವ ಪಾರ್ಟ್? ಈಗ ಪಾರ್ಟ್ ಆಫ್ ದಿ ವರ್ಕ್, ಪುಣ್ಯ ಕೌಂಟ್ ಆಯ್ತು. ಈಗ ಸ್ನಾನ ಮಾಡಿದ್ದೆ ಪುಣ್ಯ. ಆ್ಯಕ್ಚುಲಿ ನಾವು ಸ್ನಾನ ಮಾಡಿಸೋಕೆ ದೇವರಿಗೀಗ ನಾವು ಸ್ನಾನ ಮಾಡಿಕೊಂಡ್ರೆ ಪುಣ್ಯ ಅಂತ ಅನ್ಲಕ್ಕೆ ಬರೋದಿಲ್ಲ. ಅದು ದೇವ್ರ ಪೂಜೆಗೋಸ್ಕರ ಸ್ನಾನ ಬೇಕು ಅಂತ ಆದಾಗ ಏನಾಯ್ತು, ಬರೀ ದೇವ್ರ ಪೂಜೆ ಮಾಡೋ ಸುಮ್ಮನೆ ಸ್ನಾನ ಮಾಡ್ತಾನೆ, ಏನದು ಸ್ನಾನ ಕೌಂಟ್ ಆಗಲಿಲ್ಲ. ನಾನು ಯಾವ ಗುಂಪಿ ಸೇರಲಿಲ್ಲ, ಅದು ಮೋಕ್ಷ ಸಾಧನ ಆಗಲಿಲ್ಲ. ಅದು ಬರೀ ಈ ಸಾಧನ ಆಯ್ತು ಹೊರತು ಮೋಕ್ಷದ ಸಾಧನ ಆಗಲಿಲ್ಲ. ಈ ಸ್ನಾನ ದೇವ್ರ ಪೂಜೆಗೆ ಸಾಧನ, ದೇವ್ರ ಮೋಕ್ಷ ಕೊಡ್ತಕ್ಕಂಥವ್ರು ಅಂತ ಲಿಂಕ್ ಮಾಡಿಬಿಟ್ರೆ ಏನಾಯ್ತಾಗೋದು, ಸುಮ್ಮನೆ ರೋಗ ಬಂತು, ಅನ್ಎಂಪ್ಲಾಯ್ಡ್ ಫಲ, ಏನು ಯಾರೂ ದುಡ್ಡು ಕೊಡೋದಿಲ್ಲ. ಕೆಲಸ ಮಾಡ್ತಾ ರೋಗ ಬಂತು, ಮೆಡಿಕಲ್ ಅಲೋಸ್ ಕೊಡ್ತಾರೆ. ಅದಕ್ಕೆ ಅವ್ರು ಕೊಟ್ಟರೆ ಆರೋಗ್ಯ ಸರಿ ಹೋದ್ರೆ ಆಫೀಸ್ ಕೆಲಸ ಸರಿಯಾಗಿ ಮಾಡ್ತಾರೆ ಅಂತೇಳಿ. ಅಲ್ಲಿ ಕೊಡೋ ಉದ್ದೇಶ ಏನು? ಲಂಚ್ ಬ್ರೇಕ್ ಯಾಕೆ ಕೊಡ್ತಾರೆ? ಸೊ ತಿನ್ಕೊಂಬಂದ್ರೆ ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ. ಅವ್ರು ಬೇರೆ ತಿರ್ಕೊಂಡ್ಬಿಡ್ತಾರೆ ಆರೋಗ್ಯ, ಅವ್ರು ತಿಂದ್ಬಿಟ್ಟು ಏನೋ ತಿಂದುಬಿಡ್ತಾರೆ, ಇನ್ನೂ ಹೋಪ್ಲೆಸ್ ಮಾಡ್ತಾರೆ. ಅದು ಲಂಚ್ ಬ್ರೇಕ್ ಅಂದರೆ ಯಾವುದಕ್ಕೆ ಲಂಚ ತೊಗೊಳಕ್ಕೆ ಬ್ರೇಕ್ ಆಗಿರ್ತದೆ. ಅದು ಅನಾದಿ ದ್ವೇಷಣೋ ದೈತ್ಯಾಹ ವಿಷ್ಣು ದ್ವೇಷ. ಅದು ಆದ್ದರಿಂದ ಭಕ್ತಿಗೆ ಲಿಂಕ್ ಮಾಡ್ಬೇಕು ನಾವು. ಆಫೀಸ್ನಲ್ಲಿ ಕೆಲಸ ಏನೇ ಮಾಡಿದರೂ ಕೂಡ ಆಫೀಸ್ ಕೆಲಸಕ್ಕೆ ಹೇಗೋ ನಾವು ಪ್ರತಿಯೊಂದು ಕೆಲಸ ಮಾಡಿದಾಗಲೂ ಕೂಡ ಭಕ್ತಿ ಜಾಸ್ತಿ ಆಗಾಗಿರ್ಬೇಕು. ಯಾವಾಗ ಭಕ್ತಿ ಅಷ್ಟೇ ಇದ್ದರೂ ಸಾಧನೆ ಅಲ್ಲ, ಅದು ಕಡಿಮೆ ಆದ್ರಂತೂ ಸಾಧನೆ ತಪ್ಪೋಗಿದೆ ಅಂತ ಅರ್ಥ. ಅಷ್ಟೇ ಇದ್ದರೆ ಬೆನಿಫಿಟ್ ಇಲ್ಲ. ಇನ್ವೆಸ್ಟ್ ಮಾಡಿದಷ್ಟೇ ಲಾಭ ಬಂದರೆ ಲಾಭ ಅಂತ ಕರೆಯೋದಿಲ್ಲ, ಜಾಸ್ತಿ ಬರಬೇಕು. ಸೊ ಯಾವಾಗಲೂ ನಮಗೆ ಪ್ರಾಫಿಟ್ ಅಂತ ಹೇಗೆ ನೋಡ್ತೇವೆ, ಭಕ್ತಿ ಪ್ರಾಫಿಟ್ ಇರಬೇಕು. ನಿನ್ನೆಗಿಂತ ಇವತ್ತು ಏನಾಗಿರ್ಬೇಕು, ದೇವರಲ್ಲಿ ಭಕ್ತಿ ನಮಗೆ ಜಾಸ್ತಿ ಆಗಿದ್ದರೆ ಹೋಲ್ ಡೇ ಇಸ್ ಸಕ್ಸಸ್ಫುಲ್. ಇಲ್ದವ್ರು ಏನರ್ಥ, ಮತ್ತೇನು ಅಡ್ವಾಂಟೇಜ್ ಸಿಕ್ಕಿಲ್ಲ, ನಿನ್ನೆ ಅಷ್ಟೇ ಭಕ್ತಿ ಇದೆ. ಕಡಿಮೆ ಆಯಿತು ಅಂದರೆ ಏನಾಯ್ತು, ಅಲ್ಲಿಗೆ ಹೋಯ್ತು, ಎಲ್ಲ ವ್ಯಾಪಾರ ಕೆಟ್ಟೋಗ್ತಾ ಇದೆ ಅಂತ ಅರ್ಥ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಭಕ್ತಿ ಇನ್ಕ್ರೀಸ್ ಮಾಡಿಕೊಳ್ಳೋದೇ ಶಾಸ್ತ್ರದ ಮುಖ್ಯವಾದ ಉದ್ದೇಶ. ಜ್ಞಾನಪೂರ್ವ ಪರಸ್ನೇಹ ನಿತ್ಯೋ ಭಕ್ತಿ ರೀತೀರ್ಯತೆ. ಮಹಾತ್ಮ್ಯ ಜ್ಞಾನಪೂರ್ವಸ್ತು ಕೋಟ್ ಮಾಡಿದ್ದಾರೆ ಆಗಲೇ, ವೇದವಾಕ್ಯ ಕೋಟ್ ಮಾಡ್ತಾರೆ. ಮಹಾತ್ಮ್ಯ ಜ್ಞಾನಪೂರ್ವಸ್ತು, ಜ್ಞಾನಪೂರ್ವ ಪದ ಇದೆ. ಪರಹ ಸ್ನೇಹ, ಸುದೃಢ ಸ್ನೇಹ ಅದು ಬಂತು. ನಿತ್ಯ ನಿತ್ಯ ಆಗಿರಬೇಕು. ಮಹಾತ್ಮ್ಯ ಜ್ಞಾನ ಸುದೃಢ ಸರ್ವತೋ ಅಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ, ಅದನ್ನು ಭಕ್ತಿ ಅಂತ ಕರೀತಾರೆ. ಇನ್ನೊಂದು ಭಕ್ತಿಯ ಡೆಫಿನೇಷನ್ ಇದು, ಎರಡು ಟೋಟಲಿ ಒಂದೇ ಅರ್ಥ. ಇದು ಇಂಥ ಭಕ್ತಿ ಮಾಡಿದರೆ, ಇಂಥ ಭಕ್ತಿ ಎಲ್ಲ ಉಪಯೋಗಿಸ್ಕೊಂಡ್ರೆ ಏನಾಯ್ತಾಗ ಎಲ್ಲ ಸಾರ್ಥಕ. ಎಲೆ ಹೋಯ್ತು, ಯಾತಕ್ಕೆ ಊಟಕ್ಕೆ ಎಲೆ ತಿಂತೀರಾ ಅಂತ ಯಾರು ಕೇಳ್ತಾರಾ? ಊಟಕ್ಕೆ ಎಲೆ ತಿಂತೀರಾ ಅಂತ ಯಾರು ಕೇಳೋದು? ಎಲೆಯಿಂದ ಏನು ಉಪಯೋಗ? ಊಟಕ್ಕೆ ಸಾಧನ ಅದು. ಸೊ ಎಲೆಗೂ ಬೆಲೆ ಬಂತಾಗ, ಎಲೆಗೆ ಬೆಲೆ ಯಾತಕ್ಕೆ ಬಂತು? ಅದು ತಿಂದೆ ಡೈರೆಕ್ಟ್ ತಿಂದೆ ಹೋದರೂ ಕೂಡ ಅದು ಊಟ ಮಾಡೋದಕ್ಕೆ ಬೇಕೇ ಬೇಕು ಅಂತ ಲಿಂಕ್ ಆಯ್ತಾಗ. ಇದೆಲ್ಲ ಯೋಚನೆ ಮಾಡಿದರೆ ನಾವು ಭಕ್ತಿನ ಹ್ಯಾಗೆ ಕನೆಕ್ಟ್ ಮಾಡಬೇಕು ಗೊತ್ತಾಗ್ತದೆ. ತುಂಬ ರಾತ್ರಿ ಸುತ್ತಾಯಿತು, ಮಲ್ಕೊಂಬಿಟ್ಟ, ಗೊತ್ತಾಯ್ತು ಯಾತಕ್ಕೆ ಅಂದರೆ ಫ್ರೆಶ್ ಆದ, ಚೆನ್ನಾಗಿ ಧ್ಯಾನ ಮಾಡೋಕ್ಕೆ ಬರುತ್ತೆ, ಓದಕ್ಕೆ ಬರುತ್ತೆ, ಮತ್ತು ಉಪಯೋಗ ಆಯ್ತು. ಈಗ ಈ ನಿದ್ರೆ ಮಾಡಿದ ನಿದ್ರೆ ಕೂಡ ಯಾವುದಕ್ಕೆ ಉಪಯೋಗ ಆಯಿತು? ವಿದ್ಯೆಗೆ ಸಾಧನ ಆಯ್ತು. ಅದು ಸುಮ್ಮನೆ ಮಲ್ಕೊಂಬಿಟ್ಟ, ಏನಾಯ್ತು? ಅದು ಕೌಂಟ್ ಆಗಲಿಲ್ಲ. ಯಾವುದಕ್ಕೆ ಕೌಂಟ್ ಆಗಲಿಲ್ಲ? ಸಾಧನೆ ಅಂತ ಕೌಂಟ್ ಆಗೋದಿಲ್ಲ. ಪ್ರತಿ ದಿವಸ ಯೋಚನೆ ಮಾಡಬೇಕಾದ್ರೆ ಪರಸ್ನೇಹೋ ನಿತ್ಯೋ ಭಕ್ತಿ ರೀತಿ ಹಿರಿಯತೆ ಇತ್ಯಾದಿ ವೇದವಚನಂ ಸಾಧನ ಪ್ರವಿಧಾಯಕಂ. ಇತ್ಯಾದಿ ವೇದವಚನಗಳೆಲ್ಲ ಏನು ಮಾಡ್ತಾ ಇವೆ? ಸಾಧನವನ್ನು ಪ್ರವಿಧಾಯಕಂ, ವಿಧಾಯಕ ಪ್ರವಿಧಾಯಕ ಇದೆಲ್ಲ ಶಾಸನ ಮಾಡ್ತಾ ಇವೆ. ಹೀಗಿದ್ರೆ ವಿಧಿಯನ್ನು ತಿಳಿಸೋದು ವಿಧಾಯಕ, ವಿಧಿಯನ್ನು ತಿಳಿಸಿದ್ರೆ ವಿಧಾಯಕ. ಸಾಧನದ ವಿಧಿಯನ್ನು ಹೇಳೋದ್ರಿಂದ ಸಾಧನ ಪ್ರವಿಧಾಯಕ ಅಂತ ಕರೀತಾರೆ. ಇಷ್ಟೆಲ್ಲ ಇನ್ನೊಂದು ಘಟ್ಟ. ಈಗ ನೆಕ್ಸ್ಟ್ ಇನ್ನೊಂದು ಇಶ್ಯೂ ಶುರು ಮಾಡ್ತಾರೆ. ನಿಶೇಷ ಧರ್ಮಕರ್ತಾಪಿ ಅಭಕ್ತಸ್ತೆ ನರಕೇ ಹರೇಃ ಸದಾ ತಿಷ್ಠತಿ ಭಕ್ತಶ್ಚೇತ್ ಬ್ರಹ್ಮಪಿ ವಿಮುಚ್ಯತೆ. ಭಕ್ತಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದರೆ, ನಿಶೇಷ ಧರ್ಮಕರ್ತ ಅಪಿ ಅಭಕ್ತಃ ತೇ ನರಕೆ ಹರೇ ತದಾ ತಿಷ್ಠತಿ ಭಕ್ತಃ ಚೇತ್ ಬ್ರಹ್ಮ ಅಪಿ ವಿಮುಚ್ಯತೆ. ನಿಶೇಷ ಧರ್ಮಕರ್ತ ಅಪಿ, ಇನ್ನೊಬ್ಬರಿದ್ದಾರೆ ಪ್ರತಿಯೊಂದು ಧರ್ಮ ಕಾರ್ಯನೂ ಮಾಡ್ತಾರೆ, ಒಂದು ಚೂರು ಬಾಕಿ ಬಿಡೋದಿಲ್ಲ. ಹೇಗೆ ಮಾಡಿ ಪರ್ಫೆಕ್ಟಾಗಿ ಮಾಡ್ತಾನೆ, ಮತ್ತೆ ಎಲ್ಲ ಧರ್ಮ ಕಾರ್ಯ ಹೇಗೆ ಮಾಡಬೇಕು ಹಾಗೆ ಮಾಡ್ತಾನೆ. ಆದರೆ ಅವನಿಗೆ ಭಕ್ತಿ ಇಲ್ಲ, ದೇವರಲ್ಲಿ ಭಕ್ತಿ ಇಲ್ಲ, ಅದು ಮುಕ್ತಿ ಕಾರಣ ಆಗೋದಿಲ್ಲಲ್ಲ. ನರಕೇ ಸದಾ ತಿಷ್ಠತಿ, ಯಾವುದಕ್ಕೆ ಸಾಧನ? ಅದು ನರಕಕ್ಕೆ ಸಾಧನ. ಸೊ ಭಕ್ತಿ ಇಲ್ಲದೆ ಏನೇ ಮಾಡಿದರೂ ಕೂಡ ಅದು ಯಾವುದಕ್ಕೆ ಸಾಧನ? ನರಕಕ್ಕೆ. ಭಕ್ತಿ ಇದ್ದು ಬಿಟ್ಟರೆ ಅದು ಮೋಕ್ಷಕ್ಕೆ ಸಾಧನ. ಸೊ ಭಕ್ತಿ ನಾವು ಯಾವಾಗಲೂ ಯಾವುದನ್ನು ನೋಡ್ತಿರ್ಬೇಕು? ಯಾವಾಗಲೂ ಭಕ್ತಿಗೆ ಅಫೆಕ್ಟ್ ಆಗಬಾರ್ದು. ನಾವು ಯಾವುದೇ ಸಾಧನೆ ಮಾಡಿದರೂ ಕೂಡ ಭಕ್ತಿಗೆ ಅಫೆಕ್ಟ್ ಆಗೋದಾದರೆ ಏನರ್ಥ? ಅದು ಸಾಧ್ಯ ಸರಿ ಇಲ್ಲ, ಎಲ್ಲೋ ದಾರಿ ತಪ್ಪಿದ್ದೇವೆ ಅಂತ ಅರ್ಥ. ಯಾಕೋ ಸರಿ ಹೋಗಲಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ.
ಯಾಕೋ ಸರಿ ಹೋಗ್ಲಿಲ್ಲ ಅಂತ ಅನಿಸುತ್ತೆ ಮನಸ್ಸಿಗೆ. ಯಾಕೆ ಅಂತ ಗೊತ್ತಾಗೋದಿಲ್ಲ. ಇಲ್ಲಿ ಭಕ್ತಿ ಹೋದರೆ ಭಕ್ತಿ ಸರಿ ಹೋಗಿಲ್ಲ ಆದ್ದರಿಂದ ಇನ್ನೊಂದು ಸರ್ತಿ ನೋಡ್ಕೊಂಡು ಸರಿ ಮಾಡ್ಕೋಬೇಕು. ಎಲ್ಲೂ ಸೋರುತ್ತೆ ಅಂತ ಹುಡುಕ್ತಾನಲ್ಲ ಹಾಗೆ. ಎಷ್ಟು ರಿಪೇರ್ ಸೋರ್ತಾ ಇದೆ ಅಂದರೆ ನಾವು ಆ ಜಾಗ ಲೊಕೇಟ್ ಮಾಡಿಲ್ಲ ಇನ್ನೂ ಕೂಡ ಅಂತ ಅರ್ಥ ಸರಿಯಾಗಿ. ಅಥವಾ ಇನ್ನೊಂದು ಜಾಗ ಇಲ್ಲಿ ಸೋರ್ತಿತ್ತು, ಇನ್ನೊಂದು ಕಡೆ ಸೋರೋದು ನೋಡಿಲ್ಲ ನಾವು. ಹೇಗೆ ರಿಪೇರಿ ಮಾಡ್ತಾರೆ ಹಾಗೆ ಮಾಡ್ಕೋಬೇಕು. ಅದಕ್ಕೆ ದೃಷ್ಟಾಂತ ಕೊಡ್ತೀವಿ. ನೀವು ಸಿಟ್ಟು ಬರುತ್ತೆ ನಮಗೆ, ಅಲ್ರಿ ಏನು ಅನ್ಯಾಯ, ಎಲ್ಲ ಸಾಧನೆ ಮಾಡ್ತಾರೆ ಅಂತ ಹೇಳ್ತೀರಿ, ಎಲ್ಲ ಧರ್ಮ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತೀರಿ, ಅದು ನರಕೋಸ್ಕರ ಭಾರಿ ಸಿಟ್ಟು ಬರುತ್ತೆ ನಮಗೆ. ಎಷ್ಟು ಅನ್ಯಾಯ ಆಗಲ್ಲ ಅಂತ ಕೇಳಿದರೆ. ಹೌದು, ಬಂಗಾರದ ಪಾತ್ರೆನೇ, ಗಟ್ಟಿ ಬಂಗಾರದ ಪಾತ್ರೆ, ಅದ್ರಲ್ಲಿ ನೀರು ಹಾಕಿದ್ರೆ ಸೋರಿ ಹೋಗ್ತಾ ಇದೆ ಅದರೊಳಗೆ. ಇವನು ಬಂಗಾರ ನಿಲ್ಲುತ್ತಾ ಅದು. ಇನ್ನೊಂದು ಮಣ್ಣಿನ ಪಾತ್ರೆ, ಅದರಲ್ಲಿ ಏನಿಲ್ಲ, ನೀರು ಹಾಗೆ ಇದೆ. ಯಾಕೆ ಮಣ್ಣು ಬಂಗಾರ ಕೌಂಟ್ ಆಗಲಿಲ್ಲ, ಏನು ಕೌಂಟ್ ಆಯ್ತಲ್ಲಿ? ಅಲ್ಲಿ ಛಿದ್ರ ಇದೆ. ಛಿದ್ರ ಅಂದ್ರೆ ಏನು? ದೋಷ ಇದ್ದು ಸೋರಿ ಹೋಗ್ತಾ ಇದೆ. ಇಲ್ಲಿ ದೋಷ ಇಲ್ಲ, ಉಳ್ಕೊಂಬಿಟ್ಟು. ಅದ್ರಿಂದ ಏನು ಮಾಡ್ಬೇಕು ನಾವೀಗ? ಬಂಗಾರದ ಪಾತ್ರೆ ಅಂಥೇಳಿ ಸೇಫ್ ಅಂತ ಎಷ್ಟು ತಪ್ಪೋ, ಎಲ್ಲ ಧರ್ಮ ಮಾಡಿ ದೊಡ್ಡ ವಿಚಾರ ಆಗಲಿಲ್ಲ. ಏನು ಬೇಕಲ್ಲಿ? ಸೋರಿಕೆ ಇರಬಾರ್ದು. ಆ ಸೋರಿ ಭಕ್ತಿ ಇಲ್ದವ್ರು ಏನಾಗುತ್ತೆ, ಎಲ್ಲ ಸೋರಿ ಹೋಗಿಬಿಡುತ್ತೆ. ಇದ್ರ ಅರ್ಥ ಮಾಡ್ಕೊಂಡ್ರೆ ನಾವು ಯಾವ ಕಡೆ ಗಮನ ಕೊಡಬೇಕೋ ನೋಡ್ತೇವೆ. ಬ್ರಹ್ಮ ಅಪಿ ವಿಮುಚ್ಯತೆ, ಮುಂದೆ ಅದು ಬ್ರಹ್ಮನೇ ಕರೆಕ್ಟ್. ಬ್ರಹ್ಮ ಅಪಿ ಸದಾ ತಿಷ್ಠತಿ ಭಕ್ತಶ್ಚೇ. ಇನ್ನು ಭಕ್ತನಾಗಿ ಬಿಟ್ರೆ ಬ್ರಹ್ಮ ಅಪಿ, ಭಕ್ತ ತಪ್ಪೇನೆ ಮಾಡಿಬಿಟ್ಟಿದ್ದಾನೆ, ಭಕ್ತಿ ಇದೆ ತಪ್ಪು ಮಾಡಿಬಿಟ್ಟಿದ್ದಾನೆ. ಎಲ್ಲ ಏನು ಮಾಡಿಲ್ಲ, ನಿಶೇಷ ಧರ್ಮಕರ್ತ ಅಲ್ಲ ಅವನು, ತಪ್ಪು ಮಾಡಿದ್ದಾನೆ. ಆದರೆ ಮುಕ್ತಿಗೆ ಹೋಗ್ಬಿಡ್ತಾನೆ ಅವನು. ಯಾಕೆ? ಏನಿದೆ ಅವನಲ್ಲಿ? ಭಕ್ತಿ ಇದೆ. ಎಂಥ ಪಾಪ ಮಾಡಿದ್ದಾನೆ? ಬ್ರಹ್ಮ ಅಂದ್ರೇನು? ಬ್ರಹ್ಮಹತ್ಯೆ ಮಾಡಿದ ಪಾಪಿ ಅವನು. ಭಕ್ತಿ ಇದೆ, ಆದ್ರಿಂದ ಏನಾಗುತ್ತೆ ಅವನಿಗೆ? ಮುಕ್ತಿ ಆಗುತ್ತೆ. ಸೊ ಭಕ್ತಿ ಇದ್ಮೇಲೆ ಮುಕ್ತಿ ಅಶೂರ್ಣ. ಆದ್ದರಿಂದ ಭಕ್ತಿ ಇರಬೇಕು. ಭಕ್ತಿ ಇಲ್ಲದೆ ಹೋದರೆ ಏನಿದೆ ಅಂತ ಅರ್ಥ? ಕತ್ತು ಬೆಳಕಿದ್ದ ಹಾಗೆ. ಭಕ್ತಿ ಇಲ್ಲ, ದ್ವೇಷ ಇದೆ ಅಂತ ಅರ್ಥ. ಅದು ದ್ವೇಷಾನು ಇರುತ್ತೆ, ಆವಾಗ ನಿತ್ಯ ಸಂಸಾರಿ ಆಗ್ತಾರೆ, ಮುಕ್ತಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಆ್ಯಂಗಲ್ ಇರಬೇಕು ಯಾವಾಗ. ನಾವು ಏನೇ ಸಾಧನೆ ಮಾಡಲಿ, ಪಾಠ ಪ್ರವಚನ ಊಟ ಗೀಟ ಏನೇ ಮಾಡಲಿ, ಏನಿರ್ಬೇಕಲ್ಲಿ? ಭಕ್ತಿಗೆ ಅಫೆಕ್ಟ್ ಆಗಬಾರ್ದು. ತುಂಬ ಜನ ಪಾಪ ಇದು ರಾಯಚೂರು ಹೋಗಿದ್ದೆ ಒಂದ್ಸಲ, ಸುತ್ತಮುತ್ತ ಕೊಪ್ಪಳದಿಂದ ಎಷ್ಟೋ ಜನ ಆಚಾರ್ಯರು ಪ್ರವಚನ ಕೇಳಕ್ಕೆ ಬಂದಿದ್ರು. ಒಂದು 40 ವರ್ಷದ ಹಿಂದೆ ಬಂದಿದ್ರು. ಪಾಪ ಯಾರ್ದೋ ಅವರಿಗೆ ಊಟಕ್ಕೆ ಕರೆದ ಏನು ಮಾಡ್ತಿದ್ದಾರೆ? ಹಾಕ್ತಾರೆ. ಬೇಡ ಮಾರ, ಯಾರೋ ಉಪನ್ಯಾಸ ಕೇಳಕ್ಕೆ ಬಂದಿದ್ದೇನೆ, ತುಪ್ಪ ಹಾಕ್ಬೇಡ ಅಂದರೆ ತಿನ್ರಿ ಆಚಾರ್ಯ ಅಂತ ಹೇಳಿಬಿಟ್ಟು ಸುರಿದು ಬಿಟ್ರಿ. ಈಗ ತಿಂದರು. ಸಾಯಂಕಾಲ ಊರಿಗೆ ಹೋಗ್ಬಿಟ್ರು. ಶುರುವಾದ ಹೆಲ್ತ್ ಕೆಟ್ಟೋಯ್ತು, ವಾಪಸ್ ಹೋಗ್ಬಿಟ್ಟು ಬೈಕೋತ ಹೋದ್ರು. ಬಂದಿದ್ದೆ ಅದಕ್ಕೆ ಬರೀ ಶಾರ್ಟ್ ಮಾಡಿಬಿಟ್ಟ ನನ್ನ. ತುಪ್ಪ ಚೆಲ್ಲಬಾರ್ದು, ಅದು ಬೇರೆ, ತುಪ್ಪ ಹಾಕ್ಬೋದು, ಚೆಲ್ಲಬಾರ್ದು. ಸೈಡಿಂದ ಹಾಕ್ತಾ ಇದ್ದಾರೆ. ಅವಾಗ ಒಂದು ವಾರಕ್ಕೋಸ್ಕರ ಬಂದವರು 3ನೇ ದಿವಸ ವಾಪಸ್ ಹೊರಟ್ಬಿಟ್ರು. ಕಾರಣ ಏನಂದರೆ ಹೆಲ್ತ್ ಪೂರ್ತಿ ಕೆಟ್ಟೋಯ್ತು. ಈ ರೀತಿ ಅಂದರೆ ಬರೀ ಆರೋಗ್ಯ ಏನಿರುತ್ತೆ? ಏನಾಯ್ತು? ಅದಕ್ಕೆ ಅಫೆಕ್ಟ್ ಆಯ್ತು. ಈಗ ಯಾವುದಕ್ಕೆ ಅಫೆಕ್ಟ್ ಆಯಿತು? ಅವನೇನು ಬ್ರಾಹ್ಮಣತ್ವದಲ್ಲಿ ಭಾರಿ ಪುಣ್ಯ ಬರುತ್ತೆ ಅಂತ ತುಪ್ಪ ಹಾಕಿದ. ಆ ಉಪನ್ಯಾಸ ಕೇಳೋದು ತಪ್ಪಿಸ್ಬಿಟ್ಟು ಭಾರಿ ಪಾಪ ಕಟ್ಟಿಕೊಂಡು ಅನ್ನ ಹಾಕಿದಾಗ ಜ್ಞಾನ ಕಳೆದ್ಬಿಟ್ಟ. ಅವ್ರು ನಾಳೆ ಸ್ಕೂಲ್ ಇದೆ ಹುಡುಗರಿಗೆ, ತಕ್ಷಣ ಏನು ಮಾಡ್ತಾರೆ? ಅವ್ರು ಡಿಸ್ಟರ್ಬ್ ಆಗಬಾರ್ದು. ಆ ರೀತಿ ಹಾಗೆ ಅಡುಗೆ ಮಾಡ್ತಾರೆ. ಹಾಗೆ ನಾವು ಊಟ ತಿಂಡಿ ಪರೀಕ್ಷೆ, ಯಾವಾಗಲೂ ಪರೀಕ್ಷೆ ಇದ್ದಾಗಲೆಕ್ಕ ನಮಗೆ ಹೆಚ್ಚು ತಿಂದರೆ ನಾಳೆ ಪಾಠ ನಿಂತು ಹೋಗುತ್ತೆ, ಯಾವಾಗ ಕೆಟ್ಟೋಗ್ಬಿಡುತ್ತೆ. ಆ ಥರ ಬ್ಯಾಲೆನ್ಸ್ ಮಾಡ್ತಾ ಇರ್ಬೇಕು. ಭಾಳ ರುಚಿ ಇರ್ಬೋದು, ತಿಂದರೆ ನಿದ್ದೆ ಬಂದುಬಿಡುತ್ತೆ, ಓದಕ್ಕಾಗೋದಿಲ್ಲ. ಆ ರೀತಿ ದಿವಸ ನೋಡ್ತಾ ಇದ್ದರೆ ಸಾಧನೆ ಮಾಡೋಕ್ಕೆ ಬರುತ್ತೆ. ಪರೀಕ್ಷೆ ಮುಂದೆ ಕೆಲಸ ಸಿಕ್ತು ಅಂದರೆ ಆಫೀಸಲ್ಲೂ ಮಲಗೋದೆ, ಮನೆಯಲ್ಲಿ ಮಲಗೋದೇ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಕೆಲಸ ಸಿಕ್ಬಿಡ್ತಲ್ಲ, ತಪ್ಪದು. ಕೆಲಸ ಉಳಿಬೇಕು, ಕೆಲಸ ಬೆಳಿಬೇಕು. ನಿಶೇಷ ಇಲ್ಲಿ ಉದ್ದಾಯಿಸಿ ಆ ಬ್ರಹ್ಮ ಅಪಿ ಅಂತ ಹೇಳಿದರು. ಬ್ರಹ್ಮಹತ್ಯೆ ಮಾಡಿ ಪರವಾಗಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ಬ್ರಹ್ಮಹತ್ಯೆ ಮಾಡಿದ್ರೂ ಕೂಡ ಅಂತ ಹೇಳಿದರೆ ತಾತ್ಪರ್ಯ ಏನು? ಬ್ರಹ್ಮಹತ್ಯೆ ಮಾಡೋದ್ರಲ್ಲ, ಯಾವುದರಲ್ಲಿ? ಭಕ್ತಿ ಬೆಲೆ ಜಾಸ್ತಿ. ನೋಡಿ, ಲೇಟಾಗಿ ಬಂದರೂ ಪರವಾಗಿಲ್ಲ, ಕ್ಲಾಸಿಗೆ ಬಾ ಅಂತ ಹೇಳಿದ್ರು. ಉದ್ದೇಶ ಲೇಟಾಗಿ ಬರಲ್ಲ, ಪರ್ಮಿಷನ್ ಅಲ್ಲ ಅದು. ಕ್ಲಾಸ್ ತಪ್ಪಿಸ್ಬಾರ್ದು ಅನ್ನೋದು ಒತ್ತು ಕೊಟ್ಟಿರೋದಾಗ. ಅದಕ್ಕೆ ಏನಂತಾರೆ? ಅದಕ್ಕೆ ತಾತ್ಪರ್ಯ ಹುಡುಕ್ಬೇಕು ಇಲ್ಲಿ ಅಂತ ಹೇಳಿಬಿಟ್ಟು. ಇವತ್ತು ತಾತ್ಪರ್ಯ ಬಿಟ್ಟು ಲೇಟಾಗಿ ಬರಲಿಕ್ಕೆ ಹೇಳಿದ್ದಾರೆ, ರೆಡ್ಡಿನ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಬಂದರೆ ಬರಲೇಬೇಡ ಅಂತ ಹೇಳ್ಬಿಡ್ತಾರೆ. ಅದು ಅಪಾರ್ಥ ಮಾಡ್ಕೊಂಡಿದ್ದಾರೆ. ಬ್ರಹ್ಮ ಅಪಿ ವಿಮುಚ್ಯತೆ, ಬ್ರಹ್ಮಹತ್ಯೆ ಮಾಡಿದವನಾದರೂ ಕೂಡ ಮುಕ್ತನಾಗ್ತಾನೆ. ಅದು ಬರೀ ವಿಮುಚ್ಯತೆ, ಮುಕ್ತಿಗೆ ಹೋಗ್ತಾನೆ. ಧರ್ಮೋ ಭವತ್, ಇದೆಲ್ಲ ಭಕ್ತಿಯ ಪ್ರಶಂಸೆ ಇದು. ಧರ್ಮೋ ಭವತ್ಯಧರ್ಮೋಪಿ ಕೃತೋ ಭಕ್ತೈಸ್ತವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತೈ ಕೃತೋ ಹರೇ. ಈ ವಾಕ್ಯ ಹೇಗಿದೆ? ಧರ್ಮೋ ಭವತಿ ಅಧರ್ಮೋಪಿ ಕೃತೋ ಭಕ್ತೈ ತವ ಅಚ್ಯುತ. ಹೇ ಅಚ್ಯುತ, ಅಧರ್ಮ ಅಪಿ, ಅಧರ್ಮ ಕಾರ್ಯ ಮಾಡ್ದ, ಆದರೆ ಭಕ್ತ ಮಾಡಿಬಿಟ್ಟಾಗ ಅದೇನಾಗತ್ತೆ? ಅದಿಷ್ಟು ಕೂಡ ಧರ್ಮೋ ಭವತಿ, ಧರ್ಮ ಕನ್ವರ್ಟ್ ಆಗಿಬಿಡತ್ತೆ. ಮೊದಲೇನು ಹೇಳಿದರು? ಅಧರ್ಮ ಇದ್ದರೂ ಪರವಾಗಿಲ್ಲ, ಮೋಕ್ಷಕ್ಕೆ ಹೋಗ್ತಾನೆ ಅಂತಿದ್ದಾರೆ. ಅಧರ್ಮ ಇದ್ದರೂ ಓಕೆ, ಅದು ಯಾವುದಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ? ಭಕ್ತಿಗೆ ವೃದ್ಧಿ ಆಗುತ್ತೆ ಅಂತ ಹೇಳಿ. ಭಕ್ತಿ ಇದ್ದರೆ ಎಲ್ಲದಕ್ಕೂ ಭಾರಿ ಹೆಲ್ಪ್ ಆಗುತ್ತೆ. ಧರ್ಮೋ ಭವತಿ ಅಧರ್ಮೋಪಿ ಕೃತೋ ಭಕ್ತೈ ತವಾಚ್ಯುತ.
ಸರಿಯಾಗಿ ಅರ್ಥ ಮಾಡ್ಕೋ ವಾಕ್ಯ ನೋಡೋದಕ್ಕೆ ಅದು ಬೇರೆ ರೀತಿ ಕಾಣಿಸುತ್ತೆ. ಮೆಸೇಜ್ ಕರೆಕ್ಟ್ ಆಗಿದೆ ಏನೋ ಯಾರಿಗೆ ಅಲ್ಲ ಭಕ್ತರಿಗೆ ಅಂದಮೇಲೆ ಮುಗಿದಾಗ. ಭಕ್ತರು ಅಂದ್ರೆ ಯಾರಾಗಿರ್ತಾರೆ ಈಗ? ಅಪರೋಕ್ಷ ಜ್ಞಾನ. ನಿಜವಾದ ಭಕ್ತರು ಯಾರು? ಅಪರೋಕ್ಷ ಜ್ಞಾನಿಗಳೇ. ಹೇಳಿ ಸ್ಟೂಡೆಂಟ್ ಡಾಕ್ಟರ್ ಅಂತ ಹಾಕೊಳ್ಳೋದು ಬೇರೆ, ಕೋರ್ಸ್ ಮುಗಿಸಿ ಡಾಕ್ಟರ್ ಅಂತ ಹಾಕೊಳ್ಳೋದು ಬೇರೆ. ನಿಜವಾದ ಡಾಕ್ಟರ್ ಯಾರು? ಕೋರ್ಸ್ ಮುಗಿಸ್ತೇವೆ. ಇರೋರು ಭಕ್ತರು ಅಂದ್ರೆ ಅಪರೋಕ್ಷ ಜ್ಞಾನಿಗಳು ಅಂತಾನೆ ಅರ್ಥ. ಧರ್ಮೋಭವತ್ಯಧರ್ಮೋಪಿ ಕೃತೋ ಭಕ್ತೈಸ್ತವ ಅಚ್ಯುತ. ಅಚ್ಯುತ ನಿನ್ನ ಭಕ್ತರು ಅಧರ್ಮ ಮಾಡಿದ್ರೆ ಏನಾಗುತ್ತದೋ ಧರ್ಮವೇ ಆಗಿಬಿಡುತ್ತೆ. ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತೈ ಕೃತೋ ಹರೇ. ಆದರೆ ಧರ್ಮಾಚರಣೆ ಮಾಡಿದ್ದಾನೆ, ಆದ್ರೆ ಭಕ್ತಿ ಇಲ್ಲದೆ ಮಾಡಿಲ್ಲ, ಏನಾಯ್ತದು? ಪಾಪ ಕಾರ್ಯ ಆಯ್ತು. ಅದು ಭಕ್ತಿ ಇಲ್ಲದೆ ಮಾಡಿದ ಧರ್ಮ ಕಾರ್ಯ ಪಾಪ ನಮ್ಮಲ್ಲೇ ಇರುತ್ತೆ. ಯಾರೋ ಹೋಗ್ತಿರ್ತಾನೆ, ಜೋರ ಓಡಿ ಬಂದ್ಬಿಟ್ಟು ಅವ್ನು ಹಿಡಿದು ಎಣ್ಣೆ ಜೋರಾಗಿ ಹೊಡೆದು ಎಳ್ಕೊತಾನೆ. ಈ ಕಡೆ ಸಿಟ್ಟು ಬಂದ್ಬಿಡ್ತು, ಅವ್ನು ಹಿಡಿದದ್ದೇನು ಹೊಡೆದದ್ದೇನು ತಿರುಗಿ ಹೊಡೆಯಕ್ಕೆ ಹೋಗ್ತಾನೆ. ಮುಂದೆ ನೋಡು ಅಲ್ಲ ದೊಡ್ಡ ಹಾವಿದೆ, ಕಾಲಿಡ್ತಾ ಇದ್ದ. ಅಯ್ಯೋ ಎಷ್ಟು ಭಾರಿ ಉಪಕಾರ ಮಾಡಿ, ಭಾರಿ ಹೊಡೆಸ್ಕೊಂಡು ಭಾರಿ ಉಪಕಾರ ಮಾಡಿದೆ. ಯಾತಕ್ಕೆ ಉದ್ದೇಶ ಏನಿದೆ ಅವರಿಗೆ? ಹೊಡೆಯೋ ಉದ್ದೇಶ ಇಲ್ಲ. ಹಾವು ಕಡಿಯೋದು ತಪ್ಪಿಸ್ಬೇಕಾಗಿದೆ. ಏನು ಮಾಡ್ತಾರೆ ಅವರೀಗ? ಹೇಳ್ತಾ ಅವತ್ತು ನೋಡಿ ಎಷ್ಟು ಕಾಪಾಡಿದ್ರು ಗೊತ್ತಾ, ಕಂಡಾಗೆಲ್ಲ ಸ್ತೋತ್ರ ಮಾಡ್ತಿರ್ತಾರೆ. ಹೊಡ್ಸ್ಕೊಂಡು ಬಿಟ್ಟ ಯಾತಕ್ಕೆ? ಅವ್ರ ಇಂಟೆನ್ಷನ್ ಹೊಡೆಯೋದಾಗಿದ್ದಿಲ್ಲ. ಏನಾಗಿತ್ತಲ್ಲಿ? ಈ ಉದಾಹರಣೆ ಭೃಗು ಮುನಿಗಳಿದ್ದಾರೆ, ಈಗ ಮಾಡಿದ ಕೆಲಸ ಏನೋ ಅವರು ಕಾಲಿದ ಎದೆ ಹೊಡಿತಾರೆ. ಬಹುಶಃ ದುರ್ಯೋಧನಗಳು ಇಂಥ ಕೆಲಸ ಮಾಡಿಲ್ಲ. ಎಷ್ಟು ತಪ್ಪು ನೋಡೋದಕ್ಕದು ದೊಡ್ಡ ಪಾಪ ಕಾರ್ಯ. ಆದ್ರೆ ಭಾರಿ ಪುಣ್ಯ ಬಂತು. ಯಾತಕ್ಕೆ? ಅವ್ರ ಪರ್ಪಸ್ ಏನಿತ್ತಲ್ಲಿ? ಸರ್ವೋತ್ತಮ ಯಾರತ್ತು ಪ್ರೊಕ್ಲೇಮ್ ಮಾಡಬೇಕಾಗಿತ್ತು. ಮುಂದೆ ವಿಷ್ಣು ಸರ್ವೋತ್ತಮ ಸ್ವಯಂ ಅಂತ ಹೇಳಿದರು. ಆದ್ರೆ ಅದು ಪಾಪ ಕಾರ್ಯ. ಆದ್ದರಿಂದ ಜನ ಬೇಡನಾಗಿ ಹುಟ್ಟಿ ಅನುಭವಿಸಿ ಕಳ್ಕೊಂಡ್ಬಿಡ್ತಾರೆ. ಆದರೆ ಮೋಕ್ಷಕ್ಕೆ ಅಡ್ಡಿ ಆಗಲಿಲ್ಲ. ಅದು ಮೋಕ್ಷಕ್ಕೆ ಅಡ್ಡಿ ಆಗಲಿಲ್ಲ, ಸಾಧನೆಗೆ ಆ್ಯಡ್ ಆಯಿತು. ದೇರ್ಫೋರ್ ಯಾವ ಪರ್ಪಸ್ಸಿ ಮಾಡ್ತೀರಿ ಇಂಪಾರ್ಟೆಂಟ್. ಒಳ್ಳೆ ಪರ್ಪಸ್ಗೋಸ್ಕರ ಮಾಡಿದಾಗ ಪಾಪ ಕಾರ್ಯ ಕೂಡ ಏನಾಗುತ್ತೆ? ಪುಣ್ಯ ಕಾರ್ಯವಾಗತ್ತೆ. ಅದಕ್ಕೆ ಅದೇ ಹೇಳಿ ಸುಳ್ಳನ್ನು ಒಳ್ಳೆ ಕಾರಣಕ್ಕೆ ಸುಳ್ಳು ಹೇಳಿದ ಪುಣ್ಯ ಆಗುತ್ತೆ. ಆದರೆ ಸತ್ಯನೇ ಹೇಳಿದ ಕೆಟ್ಟ ಕಾರ್ಯಕ್ಕೋಸ್ಕರ ಏನಾಯ್ತದು? ತಪ್ಪಾಯ್ತು. ಈ ಕತೆ ಬಂದಿದೆ, ಬೇಕಾದ ಮಹಾಭಾರತ ಹೇಳಿಬಿಟ್ಟಿದ್ದಾರೆ. ಸೊ ಹೇಳಿದ ಸತ್ಯ ದುಷ್ಫಲ ಕೊಟ್ಟರೆ ಅದು ಅಸತ್ಯದ ಫಲ ಕೊಡುತ್ತೆ. ಹೇಳಿದ ಅಸತ್ಯ ಸತ್ಫಲ ಕೊಟ್ಟರೆ ಆ ಸತ್ಯಕ್ಕೆ ಇಕ್ವಲೆಂಟ್ ಆಗುತ್ತೆ. ಇವೆಲ್ಲ ಕಾಮನ್ ಸೆನ್ಸ್. ಇದು ಹೇಳಿದ್ನಲ್ಲ, ದುಷ್ಟನ ಕೊಂದರೆ ಏನಾಗುತ್ತೆ? ಅವರಿಗೆ ಅವಾರ್ಡ್ ಕೊಡ್ತಾರೆ. ದುಷ್ಟನಿಗೆ ವಾಂಟೆಡ್ ಬೈ ದಿ ಆಲ್ ಗೌರ್ಮೆಂಟ್ಸ್ ಫಾರ್ ಕ್ರಿಮಿನಲ್ ಕೇಸ್. ಇವಂದು ಅವನು ಕೊಂದರೆ ಏನು ಮಾಡ್ತಾರಾಗ? ಎಲ್ಲರೂ ಸನ್ಮಾನ ಮಾಡ್ತಾರೆ. ಯಾರನ್ನೋ ಕೊಂದರೆ ಮರ್ಡರ್ ಆಗ. ಈ ಅರ್ಥದಲ್ಲಿ ನಾವು ಯೋಚನೆ ಮಾಡಿದರೆ ಭಗವದ್ಭಕ್ತರು ಮಾಡ್ತಕ್ಕಂಥ ಪಾಪ ಕಾರ್ಯ ಕೂಡ ಪುಣ್ಯ ಕಾರ್ಯವಾಗುತ್ತೆ. ದುರ್ಯೋಧನ ಪುಂಡರೀಕ ಯಾಗ ಮಾಡ್ದ, ಭಾರಿ ದೊಡ್ಡ ರಾಜಸೂಯಾಗಿ ಈಕ್ವಲೆಂಟ್ ಅದು. ಅದು ಎಷ್ಟು ಪಾಪ ಬಂತು ಗೊತ್ತಾ ಅವನಿಗೆ? ಒಂದೇ ತಿಂಗಳಲ್ಲಿ ವಂಶ ನಿರ್ವಂಶ, ಒಂದೇ ತಿಂಗಳಲ್ಲಿ ವಂಶ ನಿರ್ವಂಶ ಆಗೋಯ್ತು. ಯಾತಕ್ಕೆ? ಒಂದು ವರ್ಷದಲ್ಲಿ ಎಲ್ಲ ಹಾಳಾಯ್ತು. ಯಾತಕ್ಕೆ ಅಂತ ಕೇಳಿದ್ರೆ ಅವ್ನು ಮಾಡಿದ ಭಕ್ತಿಯಿಂದ ಮಾಡಲಿಲ್ಲ, ಪಾಂಡವ್ರ ಮೇಲೆ ವಾತ್ಸರ್ಯದಿಂದ ಮಾಡ್ದ. ಅದು ಫಲಿತಾಂಶ. ಯಾತ ಭಕ್ತಿ ಇಲ್ಲ ಅಂತ ಏನು ಗುರುತು ಅಂದರೆ ಪುಂಡರೀಕ ಯಾಗ, ಪುಂಡರೀಕಾಕ್ಷರಿಗೆ ಆಹ್ವಾನ ಇಲ್ಲ, ಕೃಷ್ಣನಿಗೆ ಆಹ್ವಾನ ಇಲ್ಲ. ಮಾಡಿದ್ದೇನೆ ಏನರ್ಥ? ವರ್ಣ ಎಲ್ಲ ಮದುವೆ ಮಾಡ್ತೀನಿ ಅಂದರೆ ಹಾಗಾಯ್ತು. ಮದುವೆ ಆಗಲಿಲ್ಲ, ಅದು ಶೋ ಆಯ್ತು ಅಷ್ಟೇ. ಆ ರೀತಿ ಆಯ್ತು. ಅದನ್ನ ಅರ್ಥ ಮಾಡ್ಕೊಂಡು ನಾವು ಮೊದಲೇ ಇದ್ದೆ ಸರಿಯಾಗಿ ಓದಿಬಿಟ್ರೆ ಮೊದಲೇ ಹೇಳಿದಂತೆ ಕರೆಕ್ಟ್ ಲೈಫ್ ಹೇಗಿರಬೇಕು ಗೊತ್ತಾಗುತ್ತೆ. ನಾಳೆ ದಿವಸ ಮುಂದಿನ ಭಾಗ ಭಕ್ತ್ಯಾತು ಅನನ್ಯ ಶಕ್ಯ. ಅಚ್ಯುತ ಯಾತಕ್ಕೆ ಹೇಳಿದ್ದಾರಾ? ನಾಳೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯ.